ಅಮ್ಮ, ನಾವು ಇಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ಇಲ್ಲೇ ನೀ ಕೆಲಸ ಮಾಡ್ಕೊಂಡು ಸಾಯ್ಬೇಕಾಯ್ತದೆ ಕಣಮ್ಮ. ನನ್ನ ಮಾತು ಕೇಳು. ಇಲ್ಲಿಂದ ಹೆಂಗನ ಮಾಡ್ಬಿಟ್ಟು ನಾವು ಎಸ್ಕೇಪ್ ಆಗಿಬಿಡ್ಬೇಕು. ಈ ನೋಡು, ಅಯ್ಯಮ್ಮ ಆಗ್ಲೇನೇ ಬಂದ್ಲು. ಇವಾಗ ಎಲ್ಲ ಬಂದ್ಮೇಲೆ ಇವಾಗ ನೋಡು ಮತ್ತೆ ಇಟ್ಕೊಂಡು ಹಾಕೊಂಡು ರುಬ್ತಾವಳೆ. ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದು ಮಾಡು, ಇದು ಮಾಡು ಅಂತ. ನಾವೇನು ಬದುಕಿರ್ತೀವೇನಮ್ಮ, ನೆಗದ್ ಬೀಳ್ತೀವಿ ಅಷ್ಟೇನಿಯ. ನೋಡು, ನಾವು ಊರಿಗೆ ಹೋಗ್ಬೇಕು ಕಣಮ್ಮ. ಅಪ್ಪಂಗೆ ಜ್ಞಾನ ಬರಂಗೆ ಮಾಡಬೇಕು. ನಾವೆಲ್ಲ ಗೆಪ್ತಿ ಬರಂಗೆ ಮಾಡ್ಬೇಕು ಅಪ್ಪಂಗೆ. ಅಪ್ಪನ ಹತ್ರ ನೀನು ಕಾಸು ಕಿತ್ಬಿಟ್ಟು ಇವಮ್ಮನ ಮಗಕ್ಕೆ ಪಿಸಾಕಿ ಆಮೇಲೆ ನನ್ನ ಗಂಡನನ್ನು ಮೋಸ ಮಾಡೋನಲ್ಲ, ಅವ್ರಿಗೆಲ್ಲನೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದೇ ನಿನಗೆ ನನ್ನ ಆಸೆ. ಸರಿಯಾಗಿ ಅಂದರೆ ಸರಿಯಾಗಿ ಕಲಿಸ್ಬೇಕು. ನಡಿಯಮ್ಮ ಹೋಗೋಣ. ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಯಾರು ನೋಡ್ತಾ ಇಲ್ಲ ಕಣಮ್ಮ. ಬಾಮ ಹೊಂಟೋಗ್ಬಿಡೋಣ. ನನ್ನ ಕೈಲಿ ಆಗಕ್ಕಿಲ್ಲ ಕಣಮ್ಮ ಇಲ್ಲಿರೋಕ್ಕೆ. ಈ ನನ್ನ ಮಗುನ ಹತ್ರ ನಾವೇ ನಮ್ಮ ಕೆಲಸ ಮಾಡ್ಕೊಂಡು ಬಿದ್ದಿರೋದು. ನನ್ನ ಕೈಲಿ ಆಗಕ್ಕಿಲ್ಲ ಕಣಮ್ಮ. ಮಗಳೇ, ನೀನು ಹೇಳೋದು ಸರಿನೇ. ನನ್ನ ಕೈಲೇನು ಆಯ್ತಾಯ್ತಾ? ನನ್ನ ಕೈಲಿ ದೇವ್ರನೇ ಆಯ್ತಿಲ್ಲ. ಯಾರು ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡೋರು? ಅಲ್ಲ, 5 ಲಕ್ಷ ರೂಪಾಯಿ ತಾನೇ ಹೆಂಗೋ ತೀರಿಸ್ಕೊತೀವಿ ಬಿಡು. ಇವ್ರು ಬಂದ್ಬಿಟ್ಟು ನಮ್ಮನ್ನು ಅನ್ನೋದೇನು, ಮನೆ ಕೆಲಸ ಮಾಡಿಸೋದೇನು? ಇವ್ರಿಗೆ ಏನು ಹೇಳು, ಸಾಲ ತೀರಿಸ್ಬೇಕು ತಾನೆ. ನಾವು ಹೆಂಗೋ ತೀರಿಸ್ಕೊಂತೀವಿ. ಇವ್ರು ಮನೆ ಕೆಲಸ ಮಾಡ್ಬಿಟ್ಟೆ ಸಾಲ ತೀರಿಸ್ಬೇಕೆ? ಏ ಬಾರೆ, ಹೊಂಟೋಗ್ಬಿಡೋಣ. ಅದು ಯಾರು ಬಂದ್ಬಿಟ್ಟು ಏನು ಇದು ಮಾಡ್ಕೋತಾರೋ ನೋಡೋಣ. ನಡಿ ಹೋಗೋಣ. ಅಮ್ಮ, ಫ್ರೀ ಬಸ್ ಐತೆ ನೋಡಿ. ಆಧಾರ್ ಕಾರ್ಡು ಈಗ ಲಗೇಜ್ ಎತ್ಕೊಂಡೋದ್ರೆ ಗೊತ್ತಾಯ್ತದೆ. ಫೋನಾಗೆ ಆಧಾರ್ ಕಾರ್ಡ್ ಇರ್ತಲ್ಲ, ಅದನ್ನೇ ತೋರಿಸ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಡ್ಬೋದು. ಬ್ಯಾಗು ಬಟ್ಟೆ ಗಿಟ್ಟೆ ಎಲ್ಲ ಇಲ್ಲೇ ನೀಯೇ ಬಿದ್ದಿರಲಿ. ಈ ಬಟ್ಟೆಯ ಕಟ್ಕೊಂಡು ನಮಗೇನಾಗಬೇಕು, ಊರಿಗೆ ಹೋದ್ಮೇಲೆ 40 ಜೊತೆ ಬಟ್ಟೆಯ ತಗೋಬೋದು. ಆದರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದೇ ನಮಗೆ ಭಾಳ ಮುಖ್ಯ ಕಣಮ್ಮ. ನೋಡಿಯಮ್ಮ, ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಯಾರು ಏನು ಮಾಡ್ತಾರೋ ಹೊಂಟೋಗ್ಬಿಡೋಣ. ನೋಡು, ಇವಾಗ ಅಮ್ಮ ಇನ್ನೂ ಮನೆಗಿದ್ದಂಗೆ ಅವಳೆ, ಎಲ್ಲೋ ಅವಳೆ. ನೋಡಿ, ನಾವು ನೀಟಾಗಿ ಎಸ್ಕೇಪ್ ಆಗೋಣ. ನಡಿ ನಡಿ. ಬಂಗಾರಮ್ಮ, ಬಂಗಾರಮ್ಮ, ಏನು ಮಾಡ್ತಾವಿವು? 10 ಪೈಸದ ಕೆಲಸ ಮಾಡಲ್ಲ, ಏನಿಲ್ಲ. ಯಾವಾಗೂ ಸುಮ್ಮನೆ ನಾನೇ ಹೇಳಿ 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 ಮಾಡ್ಸೋಕ್ಕೆ ಈ ಕೆಲಸದವ್ರನ್ನ ಕಟ್ಕೊಂಡು ಏನು ಮಾಡಬೇಕೋ ನನಗಂತೂ. ನಾನು ಬಂಗಾರಮ್ಮ, ಬಂಗಾರಮ್ಮ, ಎಲ್ಲೋದ್ರಿ ಇವರು? ಬಂಗಾರಮ್ಮ, ಬಂಗಾರಮ್ಮ. ಹಬ್ಬ 2 ಡೇಸಿಂದ ಕರೆಕ್ಟಾಗಿ ಏನು ಮಾಡೇ ಇಲ್ಲ ಕೆಲಸನ. ಇರು, CC ಕ್ಯಾಮ್ರಾದಾಗೆಲ್ಲ ಚೆಕ್ ಮಾಡಿಬಿಟ್ಟು ನೋಡಿದ್ದೀನಿ. ಏನು ಕೆಲಸನೂ ಮಾಡಿಲ್ಲ ಇವರು. ಅರ್ಧಂಬರ್ಧ ಕೆಲಸ. ದುಡ್ಡು ಇಸ್ಕೊಳ್ಳೋ ಚೆನ್ನಾಗಿತ್ತು ಇವ್ರಿಗೆ. ಎಲ್ಲೋದ್ರು ಹಾಳಾಗಿ? ಏನಾಯ್ತೆ? ಯಾಕೆ ಹಿಂಗೆ ಕಿರ್ಚ್ಕೊತಾ ಇದೀಯಾ? ರೀ, ಬಂಗಾರಮ್ಮನು ಮಗಳು ಎಲ್ಲೂ ಕಾಣಿಸ್ತಿಲ್ಲ ರೀ. ನೋಡಿದ್ರೆ 10 ಪೈಸದ ಕೆಲಸನೂ ಮಾಡಿಲ್ಲ. ಎಲ್ಲ ಹಂಗೆ ಬಿಟ್ಬಿಡೋದು. ಎಲ್ಲೋಗೋರು ನನಗಂತೂ ಗೊತ್ತಿಲ್ಲ. ಆವಾಗಿಂದ ಹುಡುಕಿ ಸಾಕಾಗೋಯ್ತು. ಮನೆಯೆಲ್ಲ ಹುಡುಕ್ತಾ ಇದ್ದೀನಿ ರೀ. ನೀವೇನಾದರೂ ನೋಡಿದ್ರ ಅವ್ರನ್ನ? ನಾನು ಆಗ್ಲೇನೆ ನೋಡಿದ್ನಲ್ಲ. ನಾನು ಆಗ್ಲೇನೆ ಎಲ್ಲನೂ ನೋಡಿದೆ. ಇಲ್ಲೇನೇ ಇದ್ರು. ಮತ್ತೆ ಎಲ್ಲಾದ್ರು ಬೆಳಿಗ್ಗೆ ನೋಡಿದ್ದೀನಿ. ನಾನು ವಾಕ್ ಹೋಗ್ಬೇಕು ಅಂತ ಹೊರಟ್ನಲ್ವಾ, ಅವಾಗ ನೋಡಿದೆ. ಎದ್ದಿದ್ರು, ಇಲ್ಲೇ ಮಲಗಿದ್ದಾಗ ಎದ್ದಿದ್ರು. ಈಗ ಮತ್ತೆ ಎಲ್ಗೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಇರಿ, ನಾನು CC ಕ್ಯಾಮ್ರಾದಾಗ ನೋಡ್ಕೊಂಡು ಬರ್ತೀನಿ. ಇವ್ರು ಎಲ್ಲಿ ಹೋಗ್ತಾರೋ, ಏನು ಕೆಲಸ ಮಾಡ್ತಾರೋ ಒಂದು ಗೊತ್ತಾಗಲ್ಲ. ಇಷ್ಟು ದೊಡ್ಡ ಮನೆಗೆ ಯಾವ ಮೂಲೆಗೆ ಇರ್ತಾರೋ, ಯಾವ ಮೂಲೆಗೆ ಮಲ್ಕೊಂಡಿರ್ತಾರೋ. ಅಲ್ಲ, ಒಬ್ಬರಾದ್ರೂ ಕಾಣಿಸ್ಬೇಕಲ್ವಾ? ಇಬ್ಬರು ಕಾಣಿಸ್ತಿಲ್ಲ ಅಂತಂದರೆ ಇರಿ ನೋಡ್ತೀನಿ. ಈ ಬಂಗಾರಮ್ಮಂದು ಒಳ್ಳೆ ತಲೆನೋವಾಗೋಯ್ತಲ್ಲ ನನ್ಗಂತೂ. ಈ ಬಂಗಾರಮ್ಮ ನೋಡ್ರೆ ನನ್ಗಂತೂ ಮೈಯೆಲ್ಲ ಉರಿದೋಗ್ತೈತೆ. ಏನು ಮಾಡ್ತೀಯಾ? 5 ಲಕ್ಷ ಕೊಟ್ಟು ತಪ್ಪು ಮಾಡ್ಕೊಂಡ್ಬಿಟ್ಟೆ. ಅದು ನನ್ನ ಹೆಂಡತಿ ಗೊತ್ತಾಗಿ ಇನ್ನೂ ದೊಡ್ಡ ತಪ್ಪು ಮಾಡ್ಕೊಂಡ್ಬಿಟ್ಟೆ. ಹೆಂಗಾದ್ರೂ ಮಾಡಿ ದುಡ್ಡು ವಸೂಲಿನ ಮಾಡಬೇಕು. ಇಲ್ಲ, ಈ ಬಂಗಾರಮ್ಮನ ಮಾತ್ರ ಸುಮ್ಮನೆ ಬಿಡಲ್ಲ. ಯಾವ ದುರಂಕಾರ, ಯಾವ ದೌಲತ್ ತೋರಿಸ್ತಾಳೆ ಈ ಬಂಗಾರಮ್ಮ. ನನ್ನ ಹೆಂಡತಿ ಸರಿಯಾಗಿ ಅವಳೆ, ಬಾ ಸರಿಯಾಗಿ ತೋರಿಸ್ತಾಳೆ. ಎಲ್ಲೋದ್ರಪ್ಪ ಇವರು? ತಿರುಗಿ ಯಾರ ಎಲ್ಲನ ಹೊರಟ್ಗಿಟ್ಟು ಹೋದ್ರ? ಅಯ್ಯೋ ರೀ, ಯಾಕೆ? ಏನಾಯ್ತೆ? ರೀ ನಡೀರಿ. ಇನ್ನು ಈಗ 5 ನಿಮಿಷ ಆಯ್ತು. ಮನೆ ಬಿಟ್ಬಿಟ್ಟು ಓಡೋಗ್ತಾವ್ರಿ ಅವರು. ಲೇ, ಅವ್ರು ಯಾಕೆ ಮನೆ ಬಿಟ್ಟು ಹೋಗ್ತಾರೆ? ನೀನ್ ಸರಿಯಾಗಿ ನೋಡ್ದೋ ಇಲ್ವೋ? ರೀ, ನಾನು ಸರಿಯಾಗಿ ನೋಡಿದೆ, ಕಣ್ಣಿಗೆ ನೋಡಿದೆ. ಗೇಟ್ ಪಾಸ್ ಆಗ್ತಾವ್ರೆ. ಇನ್ನು ಈಗ 2 ನಿಮಿಷ ಆಯ್ತು ಗೇಟ್ ಪಾಸ್ ಮಾಡಿ. ಅವ್ರ ಹಿಂದೆನೆ ಹೋದ್ರೆ ನಮಗೆ ಪಕ್ಕ ಸಿಗ್ತಾರ್ರಿ. ಅವ್ರನ್ನ ನಾನಂತೂ ಸುಮ್ಮನೆ ಬಿಡಲ್ಲ. ಇಷ್ಟೊಂದು ಧೈರ್ಯ ಬಂದ್ಬಿಡ್ತೇನ್ರಿ ಅವ್ರಿಗೆ. ಮನೆ ಬಿಟ್ಬಿಟ್ಟು ಓಡೋಗೋವಷ್ಟು. ನಾನು ಅಷ್ಟೆಲ್ಲ ಹೇಳಿದ್ದೀನಿ ನೋಡು. ಸುಮ್ಮನೆ 1 ವರ್ಷ 2 ವರ್ಷ ಕೆಲಸ ಮಾಡಿಸ್ಕೊಂಡು ಕಳಿಸ್ತೀನಿ ಅಂತ. ಆದರೂ ಮನೆ ಬಿಟ್ಬಿಟ್ಟು ಓಡೋಗಂಥ ಕೆಲಸ ಯಾಕ್ರಿ ಮಾಡಬೇಕಿತ್ತು? ನಡೀರಿ, ಮಾಡ್ತೀನಿ ಸರಿಯಾಗಿ. ಅಯ್ಯೋ, ಈ ಬಂಗಾರಮ್ಮಂಗೆ ಏನು ಬರ್ತೈತೆ ಅವಾಗವಾಗ? ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ, ಎಷ್ಟು ಹೇಳಿದ್ರು ಕೇಳಲ್ವಲ್ಲ. ಸುಮ್ಮನೆ ಓಡೋಗ್ತಿರೋದೇನಾ ಕೆಲಸ? ಅಯ್ಯೋ, ಸರಿ ಬಾ ಬೇಗ. ಹಬ್ಬ ಸದ್ಯ ಕಣಮ್ಮ. ಮನೆಯಿಂದ ಹೆಂಗ ಓಡಿ ಬಂದ್ಬಿಟ್ವಿ ನಾವಂತೂ. ಇನ್ನು ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ಇನ್ನು ಈ ರೋಡು ಯಾವ ರೋಡಮ್ಮ? ಇನ್ನೂ ಮನೆ ತಾಗ ಇದೀವಿ ಕಣಮ್ಮ. ಅವ್ರಿಗೆ ಎಲ್ಲಿ ಗೊತ್ತಾಯ್ತದ ನಾವು ಮನೆ ಬಿಟ್ಟು ಹೊಡಗಿರೋದು. ಅವಮ್ಮ ಎದ್ದೋಳೋದು ಇನ್ನೂ 8 ಗಂಟೆ ಆಯ್ತದ. ಆ ಅಮ್ಮ ಎದ್ದೋಳೋ ಅಷ್ಟೊತ್ತಿಗೆ ನಾವು ಬಸ್ ಸ್ಟ್ಯಾಂಡಾಗ ಬಸ್ ಹತ್ಬಿಡೋಣ. ಗೌರ್ಮೆಂಟ್ ಬಸ್ ಯಾವದಾನ. ಆವಾಗ ಅವಳು ಇನ್ನೇನು ಹುಡ್ಕಾಯ್ತದ ನಮ್ಮನ್ನ. ನಮ್ಮ ಊರಿಗೆ ಬಂದು ಇನ್ನೊಂದ್ಸಲ ಕರಿಯಕ್ಕೆ ಬರಲಿ. ನೀನು ಯಾವನು ಅಂತಾನೆ ಗೊತ್ತಿಲ್ಲ, ಹೋಗಲೇ ಅಂತ ಹೇಳ್ಬಿಟ್ಟು ಆವಾಜ್ ಹಾಕ್ಬಿಟ್ಟು ಕಳ್ಸೋಣ. ಈ ಅಮ್ಮಂತಾಗೆ ಮೈ ನೋಯಿಸ್ಕೊಂಡು ಇಷ್ಟೊಂದು ಕೆಲಸ ಯಾರು ಮಾಡ್ತಾರೋ? ಹೋಗಮ್ಮ. ಅಲ್ಲ, ದೊಡ್ಡದಾಗ 50 ಜನ ವಾಸ ಮಾಡೋಂಥ ಮನೆ ಕೊಟ್ಬಿಟ್ಟು ಆ ಮನೆಯ ಇಬ್ಬರೇ ಕೆಲಸ ಮಾಡ್ಬೇಕಂತೆ. ಮಾಡ್ಕೊಂಡು ಸಾಯ್ಲಿ ಬಿಡು ಅವಳ ಮಕ ಮುಚ್ಚ. ಅವನ ಮಗ ಬೇರೆ ಚಿನ್ನದ ಮಲ್ಲಿಗೆ ಹೂವೇ ಅಂತ ಹೇಳ್ಬಿಟ್ಟು ಅಗ್ಲಕ್ಕೂ ಹಿಂದಿಂದನೇ ತಿರುಗ್ತಾನೆ. ಬೊಯ್ಯೆಲ್ಲ ಉರಿದೋಯ್ತದೆ. 4 ಬಾರ್ಸನ ಅನ್ನಿಸ್ತದೆ. ಸದ್ಯ ಎಸ್ಕೇಪ್ ಆಗಿ ಬಂದಿದ್ದು ಒಳ್ಳೇದಾಯ್ತು. ನಡಿಯಮ್ಮ, ಸರ್ಸರ್ನ ನಡಿಯಮ್ಮ.
ಎಷ್ಟು ಜನಕ್ಕೆ ನೀರು ಕುಡಿಸಿಲ್ಲ ನಾನು. ನನಗೆ ನೀರು ಕುಡ್ಸಕ್ ಬರ್ತಾರಲ್ಲ ಬೊಡ್ಡ ಇದೆ ನನ್ನ ಮಗ. ನನ್ನ ಹತ್ರನೇ ಆಟ ಆಡ್ತಾನ ಕಳ್ ನನ್ನ ಮಗ. ಆ ನನ್ನ ಮಗನ ಬುಟ್ಟೆನ ನಾನು ಲೇ ಬಾರ್ಲೆ, ಏನು ಕಿಸ್ಯಕ್ಕಾಗಲ್ಲ ಅವ್ರ ಕೈಲಿ. ಬಾ ನಮ್ಮೂರಿಗೆ ನಾವು ಹೋದ್ಮೇಲೆ ಬರಲಿ, ಆಮೇಕಿಂದ ಮಾಡ್ತೀನಿ. ಅವಳೇನ ಅಳ್ಳಾಡ್ಕೊಂಡು ಬರಬೇಕು, ಆವಾಗಿರೋದು ಮಾರಿ ಹಬ್ಬ ಅಂತ ಹೇಳಿದ್ರೆ. ಬಾ ಹೋಗನ್ ಬಾ. ಓ ನಮ್ಮನ್ ಪಾಲ ಮಾಡ್ಕೊಂಡು ಬರೋಷ್ಟು ಧೈರ್ಯ ಅವ್ರಿಗಿಲ್ಲ ಬಾಮ. ರೀ 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 ಅಲ್ಲಿ ನೋಡ್ರಿ ಅಲ್ಲಿ ಮುಂದೆಗಡೆ ಹೋಗ್ತಾವ್ರ ನೋಡ್ರಿ. ರೀ ಏನ್ರಿ ಆರಾಮಾಗಿ ನಡ್ಕೊಂಡು ಹಿಂಗೆ ಹೋಗ್ತಾವ್ರಲ್ಲ ಇವರು, ಸ್ಟುಪಿಡ್ ಫೆಲೋಸ್. ನನಗೆ ಬರ್ತಿರೋ ಸಿಟ್ಗೆ ಇವ್ರನ್ನ ತುಳ್ದಾಕ್ಬಿಡ್ಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ನೋಡ್ರಿ ಎಷ್ಟು ಆರಾಮಾಗಿ ಮನೆ ಬಿಟ್ಬಿಟ್ಟು ಓಡೋಗ್ತಾವ್ರೆ. 5 ಲಕ್ಷ ರೂಪಾಯಿ ಮೋಸ ಮಾಡೋರೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತಂದ್ರು ತಲೆ ಕೆಡಿಸ್ಕೊಳ್ದಿದ್ದಂಗೆ ಹೆಂಗೆ ಹೋಗ್ತಾವ್ರು ನೋಡ್ರಿ ಅವರು. ಆ ಬಂಗಾರಮ್ಮ ಮೊದಲೇ ಮರ್ಯಾದೆ ಬಿಟ್ಟೋಳು. ಆ ಮರ್ಯಾದೆ ಬಿಟ್ಟೋಳ ಹತ್ರ ಇನ್ನೇನೇ ಮಾತಾಡೋಕ್ಕಾಗ್ತತೆ. ಬಾ ಸುಮ್ಮನೆ ಬಾ, ಇನ್ನು ಹೋಗ್ಬಿಟ್ಟು ಇಟ್ಕೊಂಡು ಹಂಗೆ ಮನೆ ಕರ್ಕೊಂಡು ಹೋಗ್ಬಿಡೋಣ. ಇನ್ನು ಈಗ ಬಿಟ್ಬಿಟ್ರೆ ಊರಿಗೆ ಹೋದ್ಮೇಲೆ ಹಿಡಿಯೋದು ಭಾಳ ಕಷ್ಟ ಐತೆ. ಊರಿಗೆ ಹೋದ್ಮೇಲೆ ಜಾಸ್ತಿ ದುರಂಕಾರ ಬಂದು ಆವಾಜ್ ಮೇಲೆ ಆವಾಜ್ ಆಗಿ ದುರಂಕಾರದ ಮೇಲೆ ದುರಂಕಾರ ಮಾಡ್ತಾಳೆ. ಇದೆಲ್ಲ ಬೇಕಾ? ನಡಿ ನಡಿ ನಡಿ, ಹಿಂದೆ ನಡಿ, ಹೋಗಿ ಸರಿಯಾಗಿ ಹಿಡ್ಕೊಂಡು ಹಂಗೆ ಎಳ್ಕೊಂಡು ಹೋಗೋಣ ಮನೆ ಹತ್ರ. CC ಕ್ಯಾಮ್ರಾ ಇರೋದಕ್ಕೆ ಸೊರಾಯ್ತು. CC ಕ್ಯಾಮ್ರಾನೇ ಇಲ್ಲ ಅಂತ ಹೇಳಿದಿದ್ರೆ ಹಬ್ಬಬ್ಬಬ್ಬ, ಇವ್ರನ್ನ ಹುಡ್ಕಕ್ಕೆ ಮತ್ತೆ ಎಷ್ಟು ದಿನ ಬೇಕಾಗಿತ್ತು ನನಗೆ. ಮನೆಯೆಲ್ಲ ಹುಡ್ಕಕ್ಕೆ 1 ಗಂಟೆ ಬೇಕಿತ್ತು. ಮನೆಗಿಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ತಲೆ ಕೆರೆಸ್ಕೊಂಡು ಕೂತ್ಕೋಬೇಕಿತ್ತು. ಸರಿ ಸರಿ ಸರಿ, ಬಾ ಬಾ ಬೇಗ ಬಾ. ಮಗಳೇ ಇನ್ನೂ ಎಲ್ಲೆರಡು ಬಸ್ ಸ್ಟ್ಯಾಂಡ್ ಇರೋದು, ಇನ್ನೂ ದೂರವಾ? ಆಟೋದಾಗ ನಾವು ಹೋಗನಿ ಅಂತಂದರೆ ಆಟೋಕ್ಕೂ ಕಾಸಿಲ್ಲ ನಮ್ಮ ತಾಗೆ. ಬರೀ ಕೈಯಾಗ ಬಂದ್ಬಿಟ್ವಿ ನಾವಂತೂ. ಆಟೋನಾಗನ ಕಾಸಿದ್ರೆ ಸೊರೋಗೋದು. ಆಟೋ ಮಾಡ್ಕೊಂಡಾಗ ಮೆಜೆಸ್ಟಿಕ್ ಹೋಗ್ಬಿಟ್ಟು ಮೆಜೆಸ್ಟಿಕ್ಕಿಂದ ನೀವು ಬಸ್ ಹತ್ಬೋದಿತ್ತು. ಅವೋ 300-400 ರೂಪಾಯಿ ಕೇಳ್ತಾರೆ ಇಲ್ಲಿಂದ ಮೆಜೆಸ್ಟಿಕ್ಗೆ. ಸದ್ಯ ನನಗೇನು ಆನಂದ ಗೊತ್ತಾ, ನಾಳೆಯಿಂದ ಕೆಲಸ ಮಾಡಂಗಿರಲ್ವಲ್ಲ, ಅದಕ್ಕೆ ಒಂಥರ ಆನಂದ ಪರಮ ಆನಂದ. ಸದ್ಯ ಉಂಡಷ್ಟೇ ಸಾಕಪ್ಪ. ನಾವಂತೂ ಮನೆಯ ಕೆಲಸನೇ ಮಾಡೋದು ಬೇಡ, ಹಾಗೆ ನೀವು ಮುಂದೆ ಮನೆ ಕಂಡಿರೋಣ. ಓ ಬಾ, ಇಷ್ಟೊಂದು ಕೆಲಸ ಯಾರು ಮಾಡ್ತಾರೆ? ಏಯ್ ಕಿತ್ತೋದ್ ಮನ್ಯಾಳಿಗ್ಲ ಮಳ್ಳಿಗ್ಲ ನಿಂತ್ಕೊಳ್ರೆ. ಏನೇ ಕಿತ್ತೋದ್ ಮಳ್ಳಿಗ್ಲ? ಅಷ್ಟೆಲ್ಲ ಹೇಳಿದೀನಿ ನಾನು. ಮನೆ ಬಿಟ್ಬಿಟ್ಟು ಹೋಗ್ಬೇಡ್ರಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಹಾಗೆ ಹಿಂಗೆ ಅಂತ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ದಿದ್ದಂಗೆ ಮನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ ನೀವು. ಹಾಂ, ಪೊಲೀಸ್ ಸ್ಟೇಷನಿಗೆ ಇಟ್ಕೊಡ್ತೀನಿ ಬರ್ರಿ. ನಿನಗೈತೆ ಮಳ್ಳಿ, ಅಷ್ಟೆಲ್ಲ ಹೇಳಿದ್ದೀನಿ. ಮನೆ ಕೆಲಸ ಮಾಡ್ರಿ ಅಂತಂದರೆ ನಮ್ಮ ಹತ್ರನೇ 5 ಲಕ್ಷ ರೂಪಾಯಿ ಸಾಲ ಮಾಡಿರೋದು, ಅದನ್ನು ತೀರಿಸ್ಬೇಕಪ್ಪ ಅನ್ನೋದ ನ್ಯಾಯ ನೀತಿ ಧರ್ಮ ಇಲ್ದಿದ್ದಂಗೆ ಹಾಂ, ಮನೆ ಬಿಟ್ಬಿಟ್ಟು ಓಡ್ ಬರೋದು ಬೇರೆ ಹೊಸ ಅವತಾರ ಕಲ್ತಿದ್ದೀರಾ. ಅಷ್ಟು ಈಸಿಯಾಗಿ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ನೀವು ಹೆಂಗೆ ಅಂದ್ಕೊಂಡ್ರಿ? ನೀವು ಮಾಡಿರೋ ಕೆಲ್ಸಕ್ಕೆ ಹಾಕೊಂಡು ಚೆನ್ನಾಗಿ ಜಾಮ್ ತೆಗೆ ತನಕ ನೀನು ನಾನು ಬಿಡ್ತೀನಿ ಅಂತ ತಾನೇ ಹೆಂಗೆ ಅನ್ಕೊಂಡ್ರಿ? ಯಪ್ಪ ಯಪ್ಪ ಮೇಡಮ್ ಅವರೇ, ಏನೇ ಮನೆಯಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಸಿಟಿ ಅವರು ಏನು ಗೊತ್ತಾಗಲ್ಲ, ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ? ಹಾಂ ನೋಡೋ, ನೀವು 2 ದಿನದಿಂದ ಏನು ಕೆಲಸ ಮಾಡಿದ್ರಿ, ಏನು ಬಿಟ್ರಿ, ಪ್ರತಿಯೊಂದು CC ಕ್ಯಾಮ್ರಾದಲ್ಲಿ ನಾನು ನೋಡಿದ್ದೀನಿ. 10 ಪೈಸದ ಕೆಲಸ ಮಾಡಿರ, ಕಳ್ಳಾಟ ಆಡಿದ್ದೀರಾ. ಅಷ್ಟು ಅಲ್ಲದೆ ಬೆಳಿಗ್ಗೆನೇ ಮನೆ ಬಿಟ್ಬಿಟ್ಟು ಓಡ್ ಬರಕ್ಕೆ ಬೇರೆ ಪ್ಲಾನ್ ಮಾಡ್ಕೊಂಡು ಓಡ್ ಬಂದಿದ್ದೀರಾ. ನಡೀರಿ, ಜೈಲ್ಗೆ ಹಾಕಿಸ್ತೀನಿ ನಡೀರಿ. ನಮ್ಗೆ 5 ಲಕ್ಷ ರೂಪಾಯಿ ಮೋಸ ಮಾಡೋರೆ ಸರ್, ಹಿಂಗೆ ಫೇಕ್ ಎಲ್ಲನೂ ಹೊಲ ಮಾರ್ತೀನಿ ಜಮೀನು ಮಾರ್ತೀವಿ ಅಂತ ಮೋಸ ಮಾಡೋರೆ ಅಂತೇಳಿ. ನಡೀರಿ, ನಿಮಗೆ ಮಾಡ್ತೀನಿ ಸರಿಯಾಗಿ. ಅಯ್ಯೋ ಮೇಡಮ್ ಅವರೇ, ಬೇಡ ಮೇಡಮ್ ಅವರೇ, ಬೇಡ. ನೀವು ಜೈಲಿಗೆ ಹಾಕಿಸ್ಬಿಟ್ರೆ ಮತ್ತೆ ನಮ್ಮ ಕೈಲಿ ಜೈಲಾಗಿರೋಕ್ಕಾಗಲ್ಲ. ನಾವೇನು ಓಡೋಗ್ಬೇಕು ಅಂತ ಬರಲಿಲ್ಲ, ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ಟೆ ಶಾನೆ ತಂದಿರಲಿಲ್ವಲ್ಲ ನಾನು ನಮ್ಮಮ್ಮ, ಅದಕ್ಕೆ ನೀವು ಎದ್ದೋಳೋ ಅಷ್ಟೊತ್ತಿಗೆ ಸರ್ನ ಬಂದ್ಬಿಟ್ಟು ಹಂಗೆ ನೀವು ಗಿಪ್ಪಿಂಗ್ ಮುಗಿಸ್ಕೊಂಡು ಸರ್ನ ವಾಪಸ್ ಬರೋನಿ ಅಂತ ಬಂದ್ವಿ. ಅಷ್ಟ್ರಾಗೆ ನೀವೇನೇ ಬಂದ್ಬಿಟ್ಟಿದ್ದೀರಾ. ಮೇಡಮ್ ಅವರೇ ತೆಪ್ಪಾಯ್ತು, ಮೇಡಮ್ ಅವರೇ ತೆಪ್ಪಾಯ್ತು. ಶಾಪಿಂಗ್ ಮಾಡಕ್ಕೆ ಬಂದಿದ್ದು ತೆಪ್ಪ ಹೇಳಿ. ನಾವೇನು 3 ಬಿಟ್ಬಿಟ್ಟು ಹೊಡೈತಿದ್ವಾ? ನಾವೇನ ಬಟ್ಟೆ ಬರಲ್ಲ ತಗೊಬಿಟ್ಟು ಬಂದಿದ್ವಾ? ನೀವೇ ಹೇಳಿ. ಹಾಂ, ನಾವಂತೂ ಏನು ತಗೊಬಿಟ್ಟು ಬಂದಿರಲಿಲ್ಲ, ಸುಮ್ಮನೆ ಹಂಗೆ ನೀಯ ಬಂದಿದ್ವಿ ಅಷ್ಟೇ ಶಾಪಿಂಗಿಗೆ ಅಂತ. ಅಬ್ಬಬ್ಬಬ್ಬಬ್ಬಬ್ಬ, ಏನು ನಾಟಕ ಆಡ್ತೀಯಾ? ಮಳ್ಳಿ ಮಿಂಚುಳ್ಳಿ. ಹಾಂ, ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅಂದ್ಲಂತೆ. ನಿನ್ನ ಯೋಗ್ಯತೆ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ್ರಾ? ಬಂಗಾರಮ್ಮ, ತಗೊಂಡಿರೋ ಸಾಲಕ್ಕೆ ಮರ್ಯಾದಿನ ಕೆಲಸ ಮಾಡೋದು ಕಲಿ. ತಗೊಂಡಿರೋ ಸಾಲಕ್ಕೆ ಅವತಾರ ಮಾಡ್ಕೊಂಡು ಹಿಂಗೆ ಊರ್ ಬಿಟ್ಬಿಟ್ಟು ಹೋಗೋದು, ಮನೆ ಬಿಟ್ಬಿಟ್ಟು ಹೋಗೋದು, ಏನು ಅವತಾರ ಅಂತ ಮಾಡ್ತಾ ಇದ್ದೀರಾ? ಈಗ ನಡೀರಿ, ಇಲ್ಲೇ ಕರ್ಕಳೆ ಇವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರೆ ಮುಚ್ಕೊಂಡು ಅವಾಗ ಅರ್ಥ ಆಗ್ತದೆ. ಪೊಲೀಸ್ನವ್ರೆ ಚೆನ್ನಾಗಿ ಹಿಡ್ಕೊಂಡು ರುಬ್ತಾರಲ್ಲ, ಅವಾಗ ಬುದ್ಧಿ ಬರ್ತೈತೆ. ನಿಮ್ಗೆ ಅಲ್ಲಿ ತನಕ ಬುದ್ಧಿ ಬರಲ್ಲ. ಮನೆನಾಗ ಸಾಕೊಂಡಿದೀವಲ್ಲ, ಅದಕ್ಕೆ ನಿಮ್ಗೆ ದುರಂಕಾರ ದೌಲತ್ತುಗಳು ಜಾಸ್ತಿ ಮನೆ ಕೆಲಸ ಮಾಡಕ್ಕೆ. ಥೂ. ಅಯ್ಯೋ ಇಲ್ಲಪ್ಪ, ಹಂಗೆಲ್ಲ ನಾವು ಮಾಡಲ್ಲ. ನಮಗೆ ಮನೆ ಕೆಲಸ ಮಾಡೋದು ಅಂದ್ರೆ ಏನು ಖುಷಿನೇ. ಮಾಡ್ತಿದೀವಲ್ಲ ಮನೆ ಕೆಲಸನ, ಕಾಣಿಸ್ತಾ ಇತ್ತಲ್ಲ ನೀವು ಮಾಡ್ತಿರೋದು ಮನೆ ಕೆಲಸನ. ಬಾಯಿ ಮುಚ್ಕೊಂಡು ನಡೀರಿ ಮನೆಗೆ. ಅಷ್ಟು ಸುಲಭವಾಗಿ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮಾಡಿರೋ ಸಾಲ ಎಲ್ಲ ತೀರ್ಸೋ ತನಕನೂ ನಿಮ್ಮನ್ನು ಮಾತ್ರ ನಾನು ಬಿಡಲ್ಲ. ನಡೀರಿ. ಅಮ್ಮ ಬಾಮ ಹೋಗೋಣ. ಇವ್ರು ನಮ್ಮನ್ನ ತೆಪ್ಪಾಗಿ ಅನ್ಕೊಬಿಟ್ಟವ್ರೆ ಕಣಮ್ಮ, ನಾವು ಓಡೋವಾಗ ಬಂದಿದ್ದೀವಿ ಅಂತ. ನಾವು ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಸರಿ ಬಾಮ ಹೋಗೋಣ, ಬಾಮ ಮನೆಗೆ. ನಮ್ಮ ಬಟ್ಟೆ ಬರೆಯಲ್ಲ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀವಲ್ಲ, ಇನ್ನು ಓಡೋಗಂತ ಸಾಹಸ ನಾವು ಯಾಕಮ್ಮ ಮಾಡ್ತೀವಿ? ಇವರೇ ನಮ್ಮನ್ನ ತೆಪ್ಪಾಗಿ ತಿಳ್ಕೊಂಡವ್ರೆ. ಆಯಿತು ಮೇಡಮ್ ಅವರೇ, ನೀವು ಹೊಡೆದ್ರು ನಮಗೇನು ಬೇಜಾರಾಗಿಲ್ಲ. ಬನ್ನಿ ಬಾಮ ಹೋಗೋಣ. ಸಾಕು ನೀವು ಆಡಿ ಡ್ರಾಮಾ ಎಲ್ಲನೂ ಸಾಕು. ಬಾಯಿ ಮುಚ್ಕೊಂಡು ನಡೀರಿ.
ಹಬ್ಬ, ಎಷ್ಟು ಡ್ರಾಮಾ, ಎಷ್ಟು ನಾಟಕ ಮಾಡ್ತಾರೆ. ಈ ಬಂಗಾರಮ್ಮ ಸಾಮಾನ್ಯನೇ ಅಲ್ಲ. ಈ ಬಂಗಾರಮ್ಮನ ಸರಿಯಾಗಿ ಬಗ್ಗಿಸ್ಬೇಕಲ್ಲ. ಮನ್ಮನ್ಗೂ ಕೆಲಸ ಮಾಡಕ್ಕೆ ಕಳಿಸ್ಬೇಕು. ಇವಳು ದುಡ್ಡೆಲ್ಲ ವಸೂಲಿ ಮಾಡಬೇಕು. ಅವಾಗ ಚೆನ್ನಾಗಿರ್ತೈತೆ. ಹಿಂಗೆ ಫ್ರೀಯಾಗಿ ಬಿಟ್ರೆ ಹಿಂಗೆ ಅವತಾರ ಆಡ್ಕೊಂಡು ಹಿಂಗೇನೆ ಇರ್ತಾಳೆ. ಇವಳಿಗೊಂದು ಗತಿ ಸರಿಯಾಗಿ ಕಾಣಿಸ್ತೀನಿ ನೋಡು. ಏನಮ್ಮ ತಪ್ಪಿಸ್ಕೋಬೋದು ಅಂತ ಅನ್ಕೊಂಡ್ರೆ ತಪ್ಪಿಸ್ಕೊಳಕ್ಕೆ ಆಗಿಲ್ವಲ್ಲ. ಇವ್ರು ಬೆನ್ಗತ್ತಿರ ಬೇತಾಳುತ್ತರ ನಮ್ಮಿಂದನೇ ಬಿದ್ದವರಲ್ಲ. ಒಳ್ಳೆ ಕತೆನಮ್ಮ. ಹೆಂಗೋ ನೆಮ್ಮದಿಯಾಗಿ ಎಸ್ಕೇಪ್ ಆಗ್ಬೋದು ಅಂತ ಅನ್ಕೊಂಡ್ರೆ ಆಗಕ್ಕೆ ಬಿಡ್ಲಿಲ್ವಲ್ಲಮ್ಮ ಇವರು. ಎಂಥ ಖತರ್ನಾಕುಗಳು. ಅದೇ ಎಂಥದಕ್ಕೆ ಆಮ್ರ ಇರ್ತದಲ್ಲ ಮಗಳೇ, ಅದಕ್ಕೇನೆ